ಮೀನಾ ಎಂಬ ಮಹಿಳೆ ತನ್ನ ಇಬ್ಬರು ಮಕ್ಕಳು ಸೋನು ಮತ್ತು ಚಿನ್ನು ಜೊತೆ ವಾಸಿಸುತ್ತಿದ್ದಳು ಮತ್ತು ಮೀನಾ ದೂರದ ಹಳ್ಳಿಗೆ ಕೆಲಸಕ್ಕೆ ಹೋಗುತ್ತಿದ್ದಳು. ಆದ್ದರಿಂದ ಅವಳು ಮನೆಗೆ ರಾತ್ರಿ ತಡವಾಗಿ ಬರುತ್ತಿದ್ದಳು. ಹೀಗೆ ಒಂದು ದಿನ ರಾತ್ರಿ ಮನೆಗೆ ಬರುತ್ತಿರುವಾಗ ಅವಳಿಗೆ ಹಳ್ಳಿಯ ಮೋಹನ್ ಎಂಬ ವ್ಯಕ್ತಿ ಸಿಗುತ್ತಾನೆ. ಅರೆ ಮೀನಾ, ಎಲ್ಲಿಗೆ ಹೋಗುತ್ತಿದ್ದೀಯಾ? ನಾನು ಮುಂಚೆನೇ ಹೇಳಿದ್ದೆ ಅಲ್ವಾ ನನ್ನ ಮದುವೆ ಆಗು ಅಂತ. ಆಗ ನಿನಗೆ ಕೆಲಸಕ್ಕೆ ಹೋಗೋ ಅಗತ್ಯನೇ ಇರೋದಿಲ್ಲ. ಅವನ ಮಾತನ್ನು ಕೇಳಿ ಮೀನಾಗೆ ತುಂಬ ಕೋಪ ಬರುತ್ತದೆ. ಸುಮ್ಮನೆ ಇರು ಕೊಳಕು ಮನುಷ್ಯ, ಈ ರೀತಿ ಕೆಟ್ಟ ಮಾತುಗಳನ್ನು ನಿನ್ನ ಮನೆಯವರ ಜೊತೆ ಮಾತಾಡು. ಇನ್ನು ಮುಂದೆ ಈ ರೀತಿ ಮಾತನಾಡಿದರೆ ನಿನಗೆ ಚಪ್ಪಲಿಯಲ್ಲಿ ಸರಿಯಾಗಿ ಬಾರಿಸುತ್ತೇನೆ. ಮೀನಾಳ ಮಾತು ಕೇಳಿ ಅವನಿಗೆ ತುಂಬ ಕೋಪ ಬರುತ್ತದೆ ಮತ್ತು ಹೇಳುತ್ತಾನೆ, ಮೀನಾ, ಈಗ ನೀನು ಮಾತನಾಡಿದ ಮಾತು ಸರಿಯಾಗಿಲ್ಲ. ನೀನು ಮಾಡಿದ ಅವಮಾನಕ್ಕೆ ನಾನು ಸೇಡು ತೀರಿಸಿಕೊಳ್ಳದೆ ಬಿಡುವುದೇ ಇಲ್ಲ. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ, ನೋಡುತ್ತಾ ಇರು. ನಂತರ ಮೋಹನ್ ಅಲ್ಲಿಂದ ಹೋಗುತ್ತಾನೆ ಮತ್ತು ಮೀನಾ ಅವಳ ಮನೆಗೆ ಹೋಗುತ್ತಾಳೆ. ಆದರೆ ದಿನದಿಂದ ದಿನಕ್ಕೆ ಅವನು ಸೇಡು ತೀರಿಸುವುದರ ಬಗ್ಗೆನೇ ಹೆಚ್ಚು ಯೋಚಿಸುತ್ತಾನೆ. ಹೀಗೆ ದಿನ ಕಳೆದಂತೆ ಆ ಊರಿನ ಮಕ್ಕಳು ಕಾಣೆಯಾಗುತ್ತಾ ಇರುತ್ತಾರೆ. ಇದರಿಂದ ಊರಿನವರಿಗೆ ತುಂಬ ಚಿಂತೆಯಾಗುತ್ತದೆ. ನೋಡಿ ಜನಗಳೇ, ಪ್ರತಿದಿನ ಮಕ್ಕಳು ಈ ರೀತಿ ಹಳ್ಳಿಯಿಂದ ಕಣ್ಮರೆಯಾಗುತ್ತಿದ್ದಾರೆ. ಇದು ಯಾವುದೋ ಮಾಟಗಾತಿ ಅಥವಾ ದೆವ್ವದ ಕೆಲಸ ಎಂದು ನನಗೆ ಅನಿಸುತ್ತಿದೆ. ಅರೆ, ಏನಂತ ಮಾತನಾಡುತ್ತಿದ್ದೀರ ಸೋಮು? ದೆವ್ವ ಎಲ್ಲ ಈ ಕಾಲದಲ್ಲಿಯೂ ಇರುತ್ತಾ? ಇಷ್ಟೊಂದು ಅಂಧವಿಶ್ವಾಸ ಒಳ್ಳೆಯದಲ್ಲ. ಸುಮ್ಮನೆ ಏನೇನು ಹೇಳಬೇಡಿ. ಅರೆ, ಅದು ಏಕೆ ಆಗಬಾರದು? ಆ ದೆವ್ವ ಮನುಷ್ಯನ ರೂಪದಲ್ಲೂ ಇರಬಹುದು. ನನಗೆ ಆ ಮೀನಾ ಮೇಲೆ ಅನುಮಾನ ಇದೆ. ಅವಳು ರಾತ್ರಿ ಇಡೀ ಹಳ್ಳಿಯಲ್ಲಿ ಸುತ್ತಾಡುತ್ತಾ ಇರುತ್ತಾಳೆ. ನಾನೇ ಅನೇಕ ಬಾರಿ ಅವಳನ್ನು ರಾತ್ರಿಯಲ್ಲಿ ನೋಡಿದ್ದೇನೆ ಎಂದು ಮೋಹನ್ ಸುಳ್ಳು ಹೇಳುತ್ತಾನೆ. ಇದನ್ನು ಕೇಳಿ ರಮೇಶ್ ಹೇಳುತ್ತಾನೆ, ಏನಂತ ಮಾತನಾಡುತ್ತಿದ್ದೀರಾ ಮೋಹನ್? ಮೀನಾ ಅಕ್ಕ ತುಂಬ ಒಳ್ಳೆಯವರು, ತುಂಬ ಶ್ರಮಜೀವಿ. ಅವರ ಬಗ್ಗೆ ಈ ರೀತಿ ಯಾವತ್ತೂ ಹೇಳಬೇಡಿ. ರಮೇಶನ ಮಾತು ಕೇಳಿ ಮೋಹನ್ ಮೌನವಾಗುತ್ತಾನೆ ಮತ್ತು ಅಲ್ಲಿಂದ ಹೊರಟು ಹೋಗುತ್ತಾನೆ. ಆದರೆ ಆ ಮೋಹನನ ಮಾತುಗಳನ್ನು ಕೇಳಿದ ಕೆಲವು ಜನರು ಅವನ ಮಾತನ್ನೇ ನಂಬುತ್ತಾರೆ. ಹಾಗಾಗಿ ಅವರಿಗೆ ಮೀನಾ ಮೇಲೆ ಅನುಮಾನ ಶುರು ಆಗುತ್ತದೆ. ಒಂದು ದಿನ ಮೀನಾ ಕೆಲಸ ಮುಗಿಸಿ ಮನೆಗೆ ಬರುವಾಗ ಅವಳಿಗೆ ಒಬ್ಬ ಚಿಕ್ಕ ಹುಡುಗ ಅಳುತ್ತಾ ಇರುವುದು ಕಾಣುತ್ತದೆ. ಆಗ ಅವಳು ಆ ಹುಡುಗನ ಬಳಿ ಬರುತ್ತಾಳೆ. ಅರೆ, ಏನಾಯಿತು ಪುಟ್ಟ? ಯಾಕೆ ಅಳುತ್ತಿದ್ದೀಯಾ? ನಿನ್ನ ಹೆಸರೇನು? ನನ್ನ ಹೆಸರು ರೀತು ಆಂಟಿ. ನಾನು ಮನೆಗೆ ಹೋಗುವ ದಾರಿಯನ್ನು ಮರೆತಿದ್ದೇನೆ. ನನಗೆ ಗೊತ್ತಾಗುತ್ತಿಲ್ಲ. ರೀತುವಿನ ಮಾತು ಕೇಳಿದ ಮೀನಾ ಪ್ರೀತಿಯಿಂದ ಹೀಗೆ ಹೇಳುತ್ತಾಳೆ, ಭಯಪಡಬೇಡ ರೀತು ಪುಟ್ಟ, ನಾನು ನಿನ್ನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಮೀನಾ ಆ ಹುಡುಗನನ್ನು ಮನೆಗೆ ಕರೆದುಕೊಂಡು ಹೋಗುತ್ತಿರುತ್ತಾಳೆ. ಇದನ್ನೆಲ್ಲ ಆ ಊರಿನ ಒಬ್ಬ ದೂರದಿಂದ ನೋಡುತ್ತಿರುತ್ತಾನೆ ಮತ್ತು ಹೇಳುತ್ತಾನೆ, ಓಹೋ, ಇದನ್ನೆಲ್ಲ ನೋಡುತ್ತಿದ್ದರೆ ಆ ಮೋಹನ್ ಹೇಳಿದ್ದೇ ನಿಜ ಅನಿಸುತ್ತಿದೆ. ಈ ಮೀನಾ ಒಳ್ಳೆಯವಳಲ್ಲ. ಇವಳೇ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಿರುವುದು ಅನಿಸುತ್ತಿದೆ. ಹೀಗೆ ಹೇಳುತ್ತಾ ಆ ಗ್ರಾಮಸ್ಥ ಇನ್ನೂ ಕೆಲವು ಗ್ರಾಮಸ್ಥರನ್ನು ಕರೆದುಕೊಂಡು ಮೀನಾಳ ಹಿಂದೆ ಹೋಗುತ್ತಾರೆ ಮತ್ತು ಅವರೆಲ್ಲ ಕೋಪದಿಂದ ಇರುವುದನ್ನು ನೋಡಿ ಮೀನಾ ಹೇಳುತ್ತಾಳೆ, ಅರೆ, ನೀವೆಲ್ಲ ಯಾಕೆ ನನ್ನನ್ನು ಇಷ್ಟು ಕೋಪದಿಂದ ನೋಡುತ್ತಿದ್ದೀರಿ? ನಾನು ಆ ಮಗುವನ್ನು ಅದರ ಮನೆಗೆ ಬಿಟ್ಟು ಬರುತ್ತಿದ್ದೇನೆ. ಆದರೆ ಆ ಗ್ರಾಮಸ್ಥರು ಅವಳ ಮಾತನ್ನು ಕೇಳುವುದಿಲ್ಲ. ಅವಳಿಗೆ ತುಂಬ ಕೆಟ್ಟ ರೀತಿಯಲ್ಲಿ ಹೊಡೆಯುತ್ತಾರೆ. ಆಗಲೇ ಅಲ್ಲಿಗೆ ಆ ಮೋಹನ್ ಬರುತ್ತಾನೆ ಮತ್ತು ಹೇಳುತ್ತಾನೆ, ಅರೆ, ನೀವೆಲ್ಲ ಯಾಕೆ ಅವಳು ಸಾಯೋ ಹಾಗೆ ಹೊಡೆಯುತ್ತಿದ್ದೀರಾ? ಆ ಕಳ್ಳ ಮಗುವನ್ನು ಅಲ್ಲಿಯೇ ಬಿಟ್ಟು ಹೋಗಿದ್ದಾನೆ ನೋಡಿ, ಹೋಗಿ ಹೋಗಿ. ಇದನ್ನು ಕೇಳಿ ಎಲ್ಲರೂ ಹೊರಟು ಹೋಗುತ್ತಾರೆ. ಆಗ ಮೋಹನ್ ನಗುತ್ತಾ ಹೇಳುತ್ತಾನೆ, ನಾನು ಮೊದಲೇ ಹೇಳಿದ್ದೆ ಅಲ್ವಾ, ನಾನು ಸುಮ್ಮನೆ ಬಿಡೋದಿಲ್ಲ ಅಂತ. ಈಗ ನೋಡಿದ್ಯಾ ಏನಾಯಿತೆಂದು? ಇದೆಲ್ಲ ಆಗಿರೋದು ನನ್ನಿಂದ. ಇದನ್ನು ಕೇಳಿ ಮೀನಾಗೆ ತುಂಬ ಕೋಪ ಬರುತ್ತದೆ.
ಹಾಗಾದರೆ ಇದೆಲ್ಲ ನೀನೇ ಮಾಡಿದ್ದ? ಇನ್ನು ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಇದನ್ನೆಲ್ಲ ಹೋಗಿ ಗ್ರಾಮಸ್ಥರಿಗೆ ಈಗಲೇ ಹೇಳುತ್ತೇನೆ. ಇದನ್ನು ಕೇಳಿ ಮೋಹನ್ ನಗುತ್ತಾನೆ ಮತ್ತು ಹೇಳುತ್ತಾನೆ, ಹ ಹ ಹ ಹ ಹ, ನೀನು ಹೇಳುವುದನ್ನು ಇಲ್ಲಿ ಯಾರೂ ನಂಬುವುದಿಲ್ಲ. ಒಂದೋ ನೀನು ನನ್ನನ್ನು ಈಗಲೇ ಮದುವೆಯಾಗು, ಇಲ್ಲವೇ ನಾನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ. ಹೀಗೆ ಹೇಳಿ ಮೋಹನ್ ಅಲ್ಲಿಂದ ಹೋಗುತ್ತಾನೆ. ಆದರೆ ಇಷ್ಟೊಂದು ಅವಮಾನ ಆಗಿದ್ದಕ್ಕೆ ಮೀನಾ ತುಂಬ ದುಃಖಿತಳಾಗುತ್ತಾಳೆ. ಆದ್ದರಿಂದ ಅವಳು ಅಲ್ಲೇ ಇದ್ದ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ. ಮರುದಿನ ಅವಳ ಮೃತದೇಹ ಗ್ರಾಮಸ್ಥರಿಗೆ ಸಿಗುತ್ತದೆ. ಇದನ್ನು ನೋಡಿ ಸುರೇಶ ಹೇಳುತ್ತಾನೆ, ರಮೇಶ, ಇದೆಲ್ಲ ಆಗಿದ್ದು ಈ ಊರಿನ ಜನರಿಂದ. ಈ ಜನರು ಪಾಪದ ಮೀನಾಳ ಬಗ್ಗೆ ಅನುಮಾನಪಟ್ಟು ಹಿಂಸೆ ಕೊಟ್ಟದ್ದಕ್ಕೆ ಪಾಪ ತನ್ನ ಪ್ರಾಣವನ್ನೇ ಬಿಟ್ಟಿದ್ದಾಳೆ. ನಂತರ ಅವನು ರಾತ್ರಿ ನಡೆದ ಎಲ್ಲ ವಿಷಯವನ್ನು ರಮೇಶನಿಗೆ ಹೇಳುತ್ತಾನೆ. ಇದನ್ನು ಕೇಳಿ ರಮೇಶನಿಗೆ ತುಂಬ ದುಃಖ ಆಗುತ್ತದೆ. ಗ್ರಾಮಸ್ಥರೇ, ನೀವು ಮಾಡಿದ್ದು ಸರಿಯಿಲ್ಲ. ನಿಮ್ಮಿಂದಾಗಿ ಒಬ್ಬ ಬಡ ಮಹಿಳೆಯ ಜೀವನೇ ಹೋಯಿತು ಎಂದು ಹೇಳಿ ರಮೇಶ ಬೇಸರದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ. ಮತ್ತು ಅದೇ ರಾತ್ರಿ ಹಳ್ಳಿಯಲ್ಲಿ ಒಂದು ದೊಡ್ಡ ಶಬ್ದದೊಂದಿಗೆ ಗಾಳಿ ಬರುತ್ತದೆ ಮತ್ತು ಜೋರಾಗಿ ಮಿಂಚು ಬರುತ್ತದೆ. ಆಗ ಮೀನಾ ದೆವ್ವ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಹ ಹ ಹ ಹ ಹ, ಈ ಊರಿನವರು ನಾನು ಸಾಯೋ ಹಾಗೆ ಮಾಡಿದರು. ನಾನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ. ಎಲ್ಲರನ್ನೂ ಸಾಯಿಸಿ ಬಿಡುತ್ತೇನೆ. ಹೀಗೆ ಹೇಳುತ್ತಾ ಆ ದೆವ್ವ ಗ್ರಾಮದ ಮೇಲೆ ರಕ್ತದ ಮಳೆ ಸುರಿಸುತ್ತದೆ. ಮತ್ತು ರಕ್ತದ ಮಳೆಯನ್ನು ನೋಡಿದ ಗ್ರಾಮಸ್ಥರು ತುಂಬ ಭಯಪಡುತ್ತಾರೆ. ಅರೆ, ಇದೇನಿದು? ರಕ್ತದ ಮಳೆ ಬರುತ್ತಿದೆಯಲ್ಲ, ಎಲ್ಲಿಂದ ಬರುತ್ತಿದೆ? ನಮಗೆಲ್ಲ ಏನೋ ಆಗುತ್ತೆ ಅನಿಸುತ್ತೆ. ಅರೆ ಅಣ್ಣ, ಇದೆಲ್ಲ ಆಗುತ್ತಿರುವುದು ಆ ನಿರ್ದೋಷಿ ಮೀನಾಳಿಗೆ ಮಾಡಿದ ಅನ್ಯಾಯದಿಂದ. ಈಗ ಅವಳ ಸಾವಿಗೆ ಸೇಡು ತೀರಿಸಿಕೊಳ್ಳುತ್ತಿದ್ದಾಳೆ. ಅವನ ಮಾತುಗಳನ್ನು ಕೇಳಿ ಊರಿನ ಜನರು ಸುಮ್ಮನಾಗುತ್ತಾರೆ ಮತ್ತು ಅಲ್ಲಿಂದ ಹೊರಟು ಹೋಗುತ್ತಾರೆ. ಮರುದಿನ ಬೆಳಿಗ್ಗೆ ಆ ರಕ್ತದ ಮಳೆ ಊರಲ್ಲೆಲ್ಲ ತುಂಬಿ ಹೋಗುತ್ತೆ ಮತ್ತು ಅವರ ಗದ್ದೆಗಳಲ್ಲೂ ತುಂಬಿ ಬೆಳೆಗಳೆಲ್ಲ ನಾಶ ಆಗುತ್ತೆ. ಇದರಿಂದ ಜನರೆಲ್ಲರೂ ಅಳಲು ಪ್ರಾರಂಭಿಸುತ್ತಾರೆ ಮತ್ತು ಅವರೆಲ್ಲ ಊರಿನ ಮುಖ್ಯಸ್ಥರ ಬಳಿ ಹೋಗುತ್ತಾರೆ. ಅರೆ ಮುಖ್ಯಸ್ಥರೇ, ನಮ್ಮ ಊರಿನ ಬೆಳೆಗಳೆಲ್ಲ ನಾಶ ಆಗಿವೆ. ನಾವಿನ್ನು ಏನು ಮಾಡೋದು ಮತ್ತು ಏನು ತಿನ್ನೋದು? ಏನಾದರೂ ಮಾಡಿ ಮುಖ್ಯಸ್ಥರೇ, ಏನಾದರೂ ಮಾಡಿ. ನೀವೆಲ್ಲ ಆ ನಿರ್ದೋಷಿ ಮೀನಾಳಿಗೆ ಹಿಂಸೆ ಕೊಟ್ಟು ಅವಳು ಸಾಯೋ ಮೊದಲು ಇದನ್ನೆಲ್ಲ ಯೋಚಿಸಬೇಕಿತ್ತು. ನೀವು ಯೋಚಿಸದೆ ಒಂದು ಜೀವನ ಹೋಗೋ ಹಾಗೆ ಮಾಡಿದ್ದೀರಿ. ಅದಕ್ಕಾಗಿ ಹೀಗೆಲ್ಲ ಆಗುತ್ತಿದೆ. ಆ ದಿನ ರಾತ್ರಿ ಪುನಃ ದೆವ್ವ ಬರುತ್ತದೆ ಮತ್ತು ನಗುತ್ತಾ ಹೇಳುತ್ತದೆ, ಗ್ರಾಮಸ್ಥರೇ ಹೊರಗೆ ಬನ್ನಿ, ಇಲ್ಲದಿದ್ದರೆ ನಾನೇ ಮನೆ ಒಳಗೆ ಬಂದು ಎಲ್ಲರನ್ನು ಸಾಯಿಸಿ ಬಿಡುತ್ತೇನೆ. ಇದನ್ನು ಕೇಳಿಯೂ ಯಾರೂ ಮನೆಯಿಂದ ಹೊರಗೆ ಬರುವುದಿಲ್ಲ. ಇದರಿಂದ ಆ ದೆವ್ವಕ್ಕೆ ತುಂಬ ಕೋಪ ಬರುತ್ತದೆ ಮತ್ತು ಹೀಗೆ ಹೇಳುತ್ತದೆ, ಪರವಾಗಿಲ್ಲ, ಈಗ ನಾನೇ ನಿಮ್ಮನ್ನೆಲ್ಲ ಹೊರಗೆ ಬರುವ ಹಾಗೆ ಮಾಡುತ್ತೇನೆ, ನೋಡ್ತಾ ಇರಿ ಎಂದು ಹೇಳಿ ಆ ದೆವ್ವ ಇಡೀ ಗ್ರಾಮಕ್ಕೆ ಕೆಟ್ಟ ಹೊಗೆಯನ್ನು ಬಿಡುತ್ತಾಳೆ. ಆಗ ಗ್ರಾಮಸ್ಥರಿಗೆಲ್ಲ ಉಸಿರುಗಟ್ಟುತ್ತದೆ. ಆಗ ಎಲ್ಲರೂ ಮನೆಯಿಂದ ಹೊರಗೆ ಬರುತ್ತಾರೆ. ಹ ಹ ಹ ಹ, ನೀವೆಲ್ಲ ಹೊರಗೆ ಬಂದಿರಾ? ನೋಡಿ ದುಷ್ಟರೇ, ಈಗ ನನ್ನ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಎಂದು. ನಾನೀಗ ದೆವ್ವ ಆಗಿದ್ದೇನೆ, ನೋಡಿ ನನ್ನನ್ನು. ದೆವ್ವದ ಮಾತನ್ನು ಕೇಳಿ ಆ ಗ್ರಾಮಸ್ಥ ಹೇಳುತ್ತಾನೆ, ನಮ್ಮನ್ನು ಕ್ಷಮಿಸು ಮೀನಾ ಅಕ್ಕ, ನಾವೆಲ್ಲ ತಿಳಿಯದೆ ತಪ್ಪು ಮಾಡಿದ್ದೇವೆ. ನಮ್ಮನ್ನು ಕ್ಷಮಿಸಿ ಬಿಡು, ನಮ್ಮನ್ನೆಲ್ಲ ಬಿಟ್ಟು ಬಿಡು, ನಮಗೆ ಏನೂ ಮಾಡಬೇಡ. ಆಗ ಆ ದೆವ್ವ ಜೋರಾಗಿ ನಗುತ್ತಾಳೆ ಮತ್ತು ಹೇಳುತ್ತಾಳೆ, ಯಾಕೆ ತುಂಬ ಭಯ ಆಗುತ್ತಿದೆಯಾ? ನೀವೆಲ್ಲ ನನ್ನ ಪ್ರಾಣ ತೆಗೆದಿದ್ದೀರಿ. ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದೇ ಇಲ್ಲ. ಹೀಗೆ ಕೆಟ್ಟ ಮಾಲಿನ್ಯ ಹರಡಿ ನಿಮ್ಮನ್ನೆಲ್ಲ ಸಾಯಿಸಿ ಬಿಡುತ್ತೇನೆ. ನಂತರ ಆ ದೆವ್ವ ಕೆಟ್ಟ ಹೊಗೆಯನ್ನು ಬಿಡುತ್ತದೆ. ಇದರಿಂದ ಅನೇಕ ಗ್ರಾಮಸ್ಥರು ಸಾಯುತ್ತಾರೆ ಮತ್ತು ಆ ದೆವ್ವವನ್ನು ಹೇಗೆ ಎದುರಿಸೋದು ಅಂತ ಗ್ರಾಮಸ್ಥರಿಗೆ ತಿಳಿಯುವುದಿಲ್ಲ.
ನಂತರ ಗ್ರಾಮಸ್ಥರೆಲ್ಲ ರಮೇಶನಿಗೆ ಆ ದೆವ್ವದೊಂದಿಗೆ ಮಾತನಾಡಲು ಹೇಳುತ್ತಾರೆ. ಇದಕ್ಕೆ ಅವನು ಒಪ್ಪುತ್ತಾನೆ ಮತ್ತು ಅವರೆಲ್ಲ ರಾತ್ರಿ ಆಗುವವರೆಗೆ ಕಾಯುತ್ತಾರೆ. ನಂತರ ರಾತ್ರಿ ಆಗುತ್ತಿದ್ದಂತೆ ಆ ದೆವ್ವ ಬರುತ್ತಾಳೆ ಮತ್ತು ಇಡೀ ಗ್ರಾಮಕ್ಕೆ ಕಸವನ್ನು ಚೆಲ್ಲುತ್ತಾಳೆ. ಹ, ನೀವೆಲ್ಲ ಗ್ರಾಮಸ್ಥರು ಕೊಳಕು ಮನಸ್ಸಿನವರು, ಆದ್ದರಿಂದ ಈ ಕಸಗಳೆಲ್ಲ ನಿಮ್ಮ ಹತ್ತಿರನೇ ಇರಬೇಕು. ಹ. ಆಗ ರಮೇಶ ದೆವ್ವ ಇದ್ದಲ್ಲಿಗೆ ಬರುತ್ತಾನೆ ಮತ್ತು ಹೇಳುತ್ತಾನೆ, ಮೀನಾ ಅಕ್ಕ, ನನ್ನ ಮಾತು ಕೇಳಿ, ಇಲ್ಲಿಗೇ ನಿಲ್ಲಿಸಿ ಇದನ್ನೆಲ್ಲ. ಇದನ್ನು ಕೇಳಿ ಅವಳು ಹೇಳುತ್ತಾಳೆ, ರಮೇಶ, ನೀನೇನು ಹೇಳಬೇಡ. ಈ ಗ್ರಾಮಸ್ಥರು ನನ್ನ ಜೀವನವನ್ನೇ ಹಾಳು ಮಾಡಿದ್ದಾರೆ. ಆದ್ದರಿಂದ ನಾನು ಇವರನ್ನೆಲ್ಲ ಸುಮ್ಮನೆ ಬಿಡೋದೇ ಇಲ್ಲ. ಆಗ ರಮೇಶ್ ಅವಳಿಗೆ ಮೋಹನ್ ಬಗ್ಗೆ ಎಲ್ಲವನ್ನೂ ಹೇಳುತ್ತಾನೆ. ಅದನ್ನು ಕೇಳಿದ ನಂತರ ಆ ಮೀನಾ ಹೇಳುತ್ತಾಳೆ, ನೀನು ಹೇಳೋದು ನಿಜವಾಗಿದ್ದರೆ ನಾನು ಈ ಗ್ರಾಮಕ್ಕೆ ಏನನ್ನೂ ಮಾಡುವುದಿಲ್ಲ ಎಂದು ಹೇಳಿ ಆ ದೆವ್ವ ಅಲ್ಲಿಂದ ಹೋಗುತ್ತದೆ. ಅದು ಸೀದಾ ಮೋಹನ್ ಮನೆಗೆ ಹೋಗುತ್ತದೆ. ದೆವ್ವವನ್ನು ನೋಡಿ ಮೋಹನ್ ತುಂಬ ಹೆದರುತ್ತಾನೆ ಮತ್ತು ಎಲ್ಲ ನಿಜವನ್ನು ಹೇಳುತ್ತಾನೆ. ಅವನ ಮಾತನ್ನು ಕೇಳಿ ಮೀನಾ ಹೇಳುತ್ತಾಳೆ, ಸತ್ಯವಾಗಿಯೂ ನೀನು ದೊಡ್ಡ ದುಷ್ಟ. ನೀನು ನನ್ನ ಬದುಕನ್ನು ಹಾಳು ಮಾಡಿದ್ದು ಮಾತ್ರವಲ್ಲದೆ ಎಲ್ಲ ಹಳ್ಳಿಗರ ಜೀವವನ್ನು ಅಪಾಯಕ್ಕೆ ಸಿಲುಕಿಸಿದೆ. ನಂತರ ಅವಳು ಮೋಹನ್ನನ್ನು ಕೊಂದು ಅವನ ಆತ್ಮವನ್ನು ಹಿಡಿದಿಟ್ಟುಕೊಳ್ಳುತ್ತಾಳೆ. ಹ, ಮೋಹನ್, ಈಗ ನಿನ್ನ ಆತ್ಮ ನನ್ನ ಜೊತೆನೇ ಇರುತ್ತದೆ ಮತ್ತು ದಿನಾಲೂ ನಾನು ಹಿಂಸೆ ಕೊಡುತ್ತಾ ಇರುತ್ತೇನೆ. ಆಗಲೇ ಅಲ್ಲಿಗೆ ಗ್ರಾಮಸ್ಥರು ಬರುತ್ತಾರೆ. ಆಗ ಅವರನ್ನು ನೋಡಿ ದೆವ್ವ ಹೇಳುತ್ತಾಳೆ, ನೋಡಿ ಜನರೇ, ನಾನು ಈ ದುಷ್ಟನ ಜೊತೆ ಇಲ್ಲಿಂದ ಹೊರಡುತ್ತಿದ್ದೇನೆ. ನಾನು ಹೋದ ತಕ್ಷಣ ಹಳ್ಳಿಯಿಂದ ಮಾಲಿನ್ಯ ಮತ್ತು ಕೊಳಕು ದೂರವಾಗುತ್ತದೆ. ಆಗ ಮೋಹನ್ನ ಆತ್ಮದೊಂದಿಗೆ ಆ ದೆವ್ವ ಅಲ್ಲಿಂದ ಮಾಯವಾಗಿ ಬಿಡುತ್ತದೆ. ಸ್ನೇಹಿತರೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಂದನೆಗಳು.